ಮಾಜಿ ಸಿಎಂ ಕೇಂದ್ರದ ಸಚಿವರಾಗಿದ್ದಂಥ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಸೋಮನಹಳ್ಳಿ ಗ್ರಾಮದಲ್ಲಿ ಇದೀಗ ನೀರವ ಮೌನ ಕೂಡ ಆವರಿಸಿರುವಂಥದ್ದು. ಎಸ್.ಎಂ. ಕೃಷ್ಣ ಅವರ ಜೊತೆಯಲ್ಲಿ ಸಾಕಷ್ಟು ಒಡನಾಟ ಇದ್ದಂಥ ಅವರ ಚಿಕ್ಕಪ್ಪನ ಮಕ್ಕಳು, ಜೊತೆಗೆ ಅವರ ಪ್ರೀತಿ ಪಾತ್ರರಾದಂಥ ಎಸ್.ಎಂ. ಕೃಷ್ಣ ಅವರ ಜೊತೆ ಸಾಕಷ್ಟು ಒಡನಾಟ ಇದ್ದಂಥವ್ರು ಕೂಡ ನಮ್ಮ ಜೊತೆಲಿದ್ದಾರೆ. ಮಹೇಶ್ ಅವರೇ, ಎಸ್.ಎಂ. ಕೃಷ್ಣ ಅವರೀಗ ವಿಧಿವಶರಾಗಿದ್ದಾರೆ. ಯಾವಾಗ ತಮಗೆ ವಿಚಾರ ಗೊತ್ತಾಯಿತು ಅಂತ? ಸರ್, ನನಗೆ ರಾತ್ರಿ 4:45ಗೆ ಫೋನ್ ರಿಂಗ್ ಆಯಿತು. 2 ಸಲ ರಿಂಗ್ ಆಯಿತು. ಏನಕ್ಕಪ್ಪ ರಿಂಗ್ ಆಯ್ತಾ ಇದೆ ಅಂತ ಎತ್ತು ನೋಡಿದ್ರೆ ಮಿಸ್ ಕಾಲ್ ಬಂದಿತ್ತು. ಈಗ ಎಸ್.ಎಂ. ಕೃಷ್ಣ ತೀರೋರು ಕಣಪ್ಪ ಅಂತ ಹೇಳಿದರು. ನಮಗೆ ಸ್ವಲ್ಪ ಹೆಚ್ಚಾದಂಗೆ ಆಯಿತು. ಆಮೇಲೆ ಹೆಂಗೆ ಮಾಡೋದು ಅಂತ ಕೇಳೋದಕ್ಕೆ ನಾವು ಇದರಲ್ಲೇ ಮಾಡೋಣ, ಸೋಮನಹಳ್ಳಿಯಲ್ಲೇ ಮಾಡೋಣ, ಹೈಸ್ಕೂಲ್ ಅವ್ರದ್ದು ವಿದ್ಯಾಸಂಸ್ಥೆ ಇದೆ ನಮ್ಮ ಎಸ್.ಎಂ. ಕೃಷ್ಣ ಅವ್ರದ್ದೇ, ಅಲ್ಲೇ ಮಾಡೋಣ ಅಂದ್ಬಿಟ್ಟು ಒಂದು ಮೆಸೇಜ್ ಬಂತು. ನಮಗೆ ಸ್ವಲ್ಪ ದುಃಖನೂ ಆಯಿತು, ಒಂಥರ ಪ್ರಾಣ ಸಂಕಟ ಆದಂಗೂ ಆಯಿತು. ಯಾಕೆಂದರೆ ನಮ್ಮ ಫ್ಯಾಮಿಲಿ, ನಮ್ಮ ವಂಶದಲ್ಲಿ ವಿಧಾನಸೌಧ ಮೆಟ್ಲೆತ್ತದ ಮೊದಲನೇ ಮನುಷ್ಯ ಅಂದರೆ ಅವರೊಬ್ಬರೇ. ನಮ್ಮ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ನಿಜಕ್ಕೂ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ತುಂಬಲಾರದ ನಷ್ಟ ಆಯಿತು ನಮಗೆ ಸರ್. ನಾವು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಇದಾಗಲ್ಲ. ಅವರು ಸಿ ಎಮ್ ಆದಾಗ ಹೊಸಿ ಕಷ್ಟ ಅನುಭವಿಸೋರು. ಕಾವೇರಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಬರೀ ಅವ್ರು ಸಿ ಎಮ್ ಆಗ್ತಾವಿದ್ದು ಬರೀ ಇದ್ದೇನೆ ನನಗೆ ಅನುಭವಿಸ್ಕೊಂಡು ಬಂದರು. ಆದರೂ ಬಿಡಲಿಲ್ಲ ಸರ್. ಫೈಟ್ ಮಾಡಿದ್ರು. ಫೈಟ್ ಮಾಡಿ ತಮ್ಮ ವರ್ಚಸ್ಸನ್ನ ಉಳಿಸ್ಕೊಂಡ್ರು. ಯಾರ ಹತ್ರ, ಯಾವ ರಾಜಕೀಯದವ್ರ ಹತ್ರ ಅವರು ಯಾವತ್ತೂ ಕೆಟ್ಟ ಹೆಸರು ತಗೊಂಡಿಲ್ಲ. ಸರ್, ಈಗ ನೀವು ಕೊನೆಯದಾಗಿ ಎಸ್.ಎಂ. ಕೃಷ್ಣ ಅವ್ರನ್ನ ಯಾವಾಗ ನೋಡಿದ್ರಿ? ಯಾವಾಗ ಅವ್ರ ಜೊತೆ ಮಾತುಕತೆ ನಡೆಸಿದ್ರಿ ಸರ್? ಸರ್, ಫಂಕ್ಷನ್ಗೆ ಬಂದಿದ್ರು. ಫಂಕ್ಷನ್ಗೆ ಬಂದು ಇಲ್ಲಿ ಮನೆಗೆ ಬಂದಿದ್ರು. ಸುಮಾರು 1 ಅವರ್ ಮನೇಲೇ ಇದ್ದರು. ತಹಸೀಲ್ದಾರು, ಇನ್ಸ್ಪೆಕ್ಟರ್ಗಳ ಸಾರ್ ಬಿದ್ದೋಯ್ತಿಲ್ಲ ಸರ್, ಬೇಡಿ ಸರ್ ಅವ್ರಿಗೂ ಕೇಳ್ತಿಲ್ಲ ರೀ. ನಾನು ಹುಟ್ಟಿದ ಮನೆ, ನಾನು ಓಡಾಡಿ ಮನೆ ಕಂಡ್ರಿ. ಇದು ಬಾವಿ ತೋರಿಸೋದು, ಬಾವಿ ಇದೆ, ಈಗಲೂ ಇದೆ ಬಾವಿ. ನೀರು ಬಂದಿರಲಿಲ್ಲ, ರಾಗಿ ದಾನ ಮಾಡೋದು ಅಕ್ಕಪಕ್ಕ ಊರಿಗೆ. ಆಮೇಲೆ ನೀರು ಬಂತು ಅಂದ್ಬಿಟ್ಟು ಈಗಲೂ ಕೂಡ ಬಾವಿ ಮಡಿ ಕಡೆ ಬಾವಿಲಿ ನೀರಿದೆ. ಈಗ ಒಂದು ಕಡೆ ಇಡೀ ದೇಶ ಕಂಡಂತಹ ರಾಜಕಾರಣಿ, ಇಡೀ ರಾಜ್ಯ ಕಂಡಂತಹ ರಾಜಕಾರಣಿ, ಈ ಕುಟುಂಬದ ಸದಸ್ಯರುಗಳ ಜೊತೆ, ತಮ್ಮಗಳ ಜೊತೆ ಹೇಗಿರ್ತಿದ್ರು? ಯಾಕಂದರೆ ದೊಡ್ಡ ಮಟ್ಟಿನ ಹೆಸರು ಕೂಡ ಮಾಡಿದರು. ತುಂಬ ಪ್ರೀತಿ ವಿಶ್ವಾಸ ಮಾತಾಡ್ತಿದ್ರು. ಅದಕ್ಕಿಂತ ಪ್ರೇಮಕರು ಅವರು ಇದ್ರಲ್ಲ, ಅವರಂತೂ ಹೋದ್ರೆ ಮನೆಗೆ ನಮಗೆ ಊಟ ಮಾಡೋದೇ ಕಳಿಸ್ತಿಲ್ಲ. ನಮ್ಮ ತಾಯಿಯವರಂತೂ ಅವರು ಸೀರೆನೋ ಏನಾರ, ಇವರು ನನ್ನ ಹೆಂಡತಿ ಹೋದ್ರು ಇವಳು ಏನೋ ಗಿಫ್ಟ್ ಕೊಟ್ಟೆ ಕಳಿಸಿದ್ರು. ಏನು ಹಂಗೆ ಕಳಿಸ್ತಿರಲಿಲ್ಲ, ಏನಾದರೂ ಗಿಫ್ಟ್ ಕೊಟ್ಟೆ ಕಳಿಸಿದ್ರು. ಹಳೆ ಮನೆ. ಈಗ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಏನಾರು ಚರ್ಚೆ ಆಗಿದೆ ಸರ್? ಯಾವಾಗ ಏನು ಅನ್ನೋಂಥದ್ದು? ಸರ್, ಈಗ ಮಧ್ಯಾಹ್ನ ತರ್ತಾರಂತ ಇಲ್ಲಿಗೆ. ಇಲ್ಲಿ ಹೈಸ್ಕೂಲಲ್ಲಿ ಸಂಸ್ಥೆ ಅಂತಾರೆ, ಮಾಡೋಣ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ವಿ. ಈಗ ಎಸ್.ಎಂ. ಕೃಷ್ಣ ಅವರಿಗೆ ಇನ್ನೂ ಭಾಳಷ್ಟು ಪ್ರೀತಿ ಪಾತ್ರ ಆದಂಥವ್ರು ಅವರ ಚಿಕ್ಕಪ್ಪನ ಮಗ ಕೂಡ, ಅವರು ಕೂಡ ಇದ್ದಾರೆ. ಬ್ರದರ್, ನಿಮ್ಮ ಹೆಸರು ಏನು? ನಿಮ್ಮ ಜೊತೆ ಹೇಗಿದ್ರು ಅಂತ? ರನೀಶ್ ಪಟೇಲ್ ಅಂತ ಸರ್. ನಾನಾಗಲೇ ಒಂದು ಮಂತ್ ಬ್ಯಾಕ್, ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ನೋಡಿದ್ದಿದ್ದು ಅವ್ರನ್ನ ಮನೆಗೆ ಹೋಗಿ. ಮಾಮೂಲಿ ಅವ್ರಿಗೆ ಏನಾದರೂ ಸೊಪ್ಪಿಗೆ ಪರ ಇಲ್ಲಿಂದ ತೊಗೊಂಡು ಹೋಗ್ತಿದ್ದು. ನಮ್ಮ ಅಡಿಗಳ ಪ್ರಸನ್ನ ಇದ್ದಾರಲ್ಲ, ಅವ್ರ ಮನೆಯಿಂದನೇ ಸೊಪ್ಪು, ಮೊಟ್ಟೆ ಏನೇ ಬೇಕಾದರೂ ಅಲ್ಲೇ ಮಾಮೂಲಿ ಆರ್ಗ್ಯಾನಿಕಾಗಿ ಬೆಳೆದು ನಾವೇನೇ ನಾಟಿ ಕೋಳಿ ಎಲ್ಲ ಸಾಕಿ ತಗೊಂಡೋಗಿ ಅವ್ರ ಮೊಟ್ಟೆ ಕೊಡ್ತಿದ್ದೆ. ಯಾವಾಗಲೂ ಪ್ರತಿ ವೀಕೂ ಮೊಟ್ಟೆ ಕೊಡೋದು, ಅವ್ರಿಗೆ ಸೊಪ್ಪು ಕೊಡೋದು, ಸೊಪ್ಪು ಬೆಳೆಸೋದು ನಾವೇನೇ ತೊಗೊಂಡೋಗಿ ಎಲ್ಲ ತೊಗೊಂಡು ಕೊಡೋದು. ನಾಟಿ ಕೋಳಿ ಅಂದರೆ ಭಾಳ ಇಷ್ಟಪಡೋರು, ತೊಗೊಂಡೋಗಿ ಕೊಡ್ತಿದ್ವಿ. ಅಂದರೆ ಈಗ ಕಳೆದ 1 ತಿಂಗಳ ಹಿಂದೆ ಹೋದಾಗಲೂ ಕೂಡ ನಾಟಿ ಕೋಳಿ ತೊಗೊಂಡೋಗಿದ್ರಿ, ಕೆಲವೊಂದಿಷ್ಟು ಸೊಪ್ಪುಗಳನ್ನ ತೊಗೊಂಡೋಗಿದ್ರಿ. ಸೊಪ್ಪು ತೊಗೊಂಡೋಗಿದ್ವಿ. ಒಂದು 48 ಡೇಸ್ ಬ್ಯಾಕ್ ಏನು ತೊಗೊಂಡಿಲ್ಲ. ಸೊಪ್ಪು ತೊಗೊಂಡೋಗಿದ್ದೆ. ಸೊಪ್ಪು ತೊಗೊಂಡು ಕಾಳು ಕೊಟ್ಟು ಕಳಿಸಿದ್ರು. ಅಡಿಗೆ ಪ್ರಸಂಗ ಒಂದು ಲೋಪನೆ ಆಗಬೇಕು, ಅವರು ಕಾಲೆಲ್ಲ ಕೊಟ್ಟು ಕಳಿಸಿದ್ರು, ಕೊಟ್ಬಿಡು ಅಂತ. ಓಕೆ, ನೀವು ಹೋದಂಥ ಸಂದರ್ಭದಲ್ಲಿ ತಾವು ಕೂಡ ತಮ್ಮ ಹತ್ತಿರದ ಸಂಬಂಧಿ ಮೊಮ್ಮಗನೇ ಕೂಡ ಆಗಬೇಕಾಗಿರುವಂಥದ್ದು, ಹೇಗೆ ಮಾತಾಡ್ತಿದ್ರು? ಹೇಗಿತ್ತು ಸ್ಪಂದನೆ ಅನ್ನೋಂಥದ್ದು? ಆವಾಗ ಅವರು ಸ್ವಲ್ಪ ಹುಷಾರಿಲ್ಲ ಜಾಸ್ತಿಯಾಗಿ. ಅಮ್ಮ ಮಾತಾಡ್ತಿದ್ರು. ಅಮ್ಮ ಮಾತಾಡ್ಕೊಂಡು ನಮ್ಮ ಕಳಿಸ್ಕೊಡ್ತಿದ್ರು. ಅಲ್ಲೇ ಮನೆಗೆ ಕುಂಡಿಸ್ಕೊಂಡು ಕಾಫಿ ಟೀ ಎಲ್ಲ ಕೊಟ್ಟು, ಊರೆಲ್ಲ ಚೆನ್ನಾಗವರ ಎಲ್ಲ ಹೆಂಗವ್ರ ಅಂತೆಲ್ಲ ಕೇಳ್ಕೊಂಡು ನಮ್ಮನ್ನ ಕಳಿಸ್ಕೊಟ್ಟಿದ್ರು. ನಮ್ಮ ಇಲ್ಲಿಗೆ ಅಂದರೆ ಸೋಮನಹಳ್ಳಿಗೆ ಬಂದಂಥ, ಅವರ ಹುಟ್ಟು ಬೆಳೆದಂಥ ಮನೆಗೆ ಬಂದಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು? ಅವರು ಹೇಳೋದೇ ತುಂಬ ಹೇಳೋರು ನಮಗೆ. ನಾನು ಹುಟ್ಟಿದ ಬೆಳೆದಿದ್ದ ಮನೆ, ಹಳೆ ಮನೆ, ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಓದಿ ಚೆನ್ನಾಗಿ, ಅದು ಇದು ಅಂತ ಪ್ರತಿಯೊಂದು ಹೇಳೋರು. ನಮ್ಗೆ ಇನ್ನೊಂದು ಖುಷಿ ಏನಂದರೆ, ಅವರು ಬೆಳೆದಿದ್ದ ಮನೇಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಅದೇ ನಮ್ಮ ಪುಣ್ಯ. ಅದು ಹೇಳೋಕೆ ಇಷ್ಟಪಡ್ತೀನಿ. ಇಷ್ಟಪಡ್ತೀನಿ. ಓಕೆ ಸರ್, ನೀವು ಕೂಡ ಈ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು, ನೀವು ಕೂಡ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಂಥವ್ರು. ನಿಮ್ಮ ಜೊತೆ ಹೇಗಿತ್ತು ಸರ್ ಅವರ ಒಂದು ಸಂಬಂಧ? ಒಟ್ಟಾರೆ ಹೇಳಬೇಕು ಅಂತೇಳಿದ್ರೆ, ಕರುನಾಡು ಕಂಡ ಸೃಜನಶೀಲ ರಾಜಕಾರಣಿ. ಎಲ್ಲೂ ಯಾವುದೇ ಥರದಾದಂಥ ರಾಜಕೀಯದಲ್ಲಾಗ್ಬೋದು, ವೈಯಕ್ತಿಕ ಜೀವನದಲ್ಲಾಗ್ಬೋದು, ಕುಟುಂಬಸ್ಥರಲ್ಲಾಗ್ಬೋದು, ನಮ್ಮ ಗ್ರಾಮದಲ್ಲಾಗ್ಬೋದು, ಅಥವಾ ಈ ನಮ್ಮ ಗಂಡು ಮೆಟ್ಟಿನ ನಾಡು ಮಂಡ್ಯ ಜಿಲ್ಲೆಯಿಂದ ಹೋಗಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಎಸ್.ಎಂ. ಕೃಷ್ಣರವರು, ನನ್ನ ವಾಕ್ಯದಲ್ಲಿ ಅವ್ರನ್ನ ಬಣ್ಣಿಸಬೇಕು ಅಂತೇಳಿದ್ರೆ, ಅವರು ಕರುನಾಡು ಕಂಡ ಸೃಜನಶೀಲ ರಾಜಕಾರಣಿ. ಯಾವುದೇ ಥರದಾದಂತಹ ರಾಜಕೀಯ ಟೀಕೆಗಳಿಗೆ ಗುರಿಯಾಗ್ದೇನೆ, ಎಲ್ಲೂ ಯಾರಿಗೂ, ವಿರೋಧ ಪಕ್ಷದವರಿಗೂ ಅವರನ್ನು ಟೀಕಿಸಬೇಕು ಅನ್ನುವಂಥ ಒಂದು ಪ್ರಮೇಯನೇ ಬರದೇ ಇರೋ ಥರ
5 ವರ್ಷಗಳ ಕಾಲ ಸಮೃದ್ಧವಾದಂಥ ಆಡಳಿತನ ಕೊಟ್ಟಂಥ ಏಕೈಕ ವ್ಯಕ್ತಿ. ತುಂಬ ಎಷ್ಟೋ ಜನ ಮುಖ್ಯಮಂತ್ರಿಗಳಲ್ಲಿ ತುಂಬ ಒಳ್ಳೆಯ ಹೆಸರು ಗಳಿಸಿದಂಥ ಮುಖ್ಯಮಂತ್ರಿಯವರು ಎಸ್ ಎಂ ಕೃಷ್ಣರವರು. ಅವ್ರನ್ನ ನಾವು 1999ನೇ ಇಸ್ವಿಯಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಿಂದ ಮುಖ್ಯಮಂತ್ರಿಗಳಾದಂಥ ಕಾಲದಿಂದನೂ ನೋಡಿದ್ದೀವಿ. ಕೊನೆ ಕ್ಷಣದಲ್ಲಿ ಅವರು ಅನಾರೋಗ್ಯ ನಿಮಿತ್ತ ನಮಗೆ ಸಿಗಲಿಲ್ಲ, ನಾವು ಅದನ್ನು ನೋಡೋಕ್ಕಾಗಲಿಲ್ಲ, ಅವರು ಹುಷಾರು ತಪ್ಪಿದ್ರು. ಆದರೂ ನಾವು ಇಡೀ ರಾಜ್ಯದಲ್ಲೇ ಸೋಮನಹಳ್ಳಿ ಅಂತ ನಾವೇನು ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ. ಆ ಒಂದು ನಮ್ಮ ರಾಜ್ಯದಲ್ಲಿ ಈ ಸೋಮನಹಳ್ಳಿ ಅನ್ನೋ ಒಂದು ಗ್ರಾಮನ ತುಂಬ ಹೆಸರುವಾಸಿ ಮಾಡಿದಂಥವ್ರು. ಅದೇ ಥರದಾದಂತೆ ಬರೀ ನಮ್ಮ ಗ್ರಾಮಾಂತರ ಪ್ರದೇಶದ ಜನಗಳಿಗಲ್ಲ, ನಗರ ಪ್ರದೇಶದ ಜನಗಳಿಗೂ IT BT ಅಂತ ಒಂದು ಲಕ್ಷಾಂತರ ಕೋಟ್ಯಾಂತರ ಹುದ್ದೆಗಳನ್ನ ಸೃಷ್ಟಿ ಮಾಡಿ ಒಂದು ಉದ್ಯಮನ ಬೆಳೆಸೋಕ್ಕೆ ಸಹಾಯ ಮಾಡಿದಂಥವ್ರು. ನಾನು ಹೇಳಬೇಕು ಅಂತ ಹೇಳಿದ್ರೆ ಕೇಂದ್ರದಲ್ಲಾಗ್ಬೋದು, ರಾಜ್ಯದಲ್ಲಾಗ್ಬೋದು ಅತ್ಯಂತ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ಬಂದಂಥವ್ರು. ಈ ಅಜಾತ ಶತ್ರು ಅಂತಲೇ ಇದ್ದಂಥವ್ರು. ನಾವು ಆ ಊರಿನವರು ಅಂತ ಹೇಳ್ಕೊಳ್ಳೋಕ್ಕೆ, ಆ ಊರಿನಲ್ಲಿ ನಾನು ಇವಾಗ ತಳಮಟ್ಟದಲ್ಲಿ ಬೇರು ಮಟ್ಟದಲ್ಲಿ ರಾಜಕೀಯದಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿರೋದು ನಮ್ಮ ಅದೃಷ್ಟನೇ ಸರಿ. ನಾವು ಸೋಮನಹಳ್ಳಿಯವರು ಅಂತ ಹೇಳ್ಕೊಳ್ಳೋಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ಇದಿಷ್ಟು ಕೂಡ ಎಸ್ ಎಂ ಕೃಷ್ಣ ಅವರ ಕುಟುಂಬಸ್ಥರು ಮತ್ತು ಸ್ಥಳೀಯರು TV9 ಜೊತೆಗೆ ಹಂಚಿಕೊಳ್ಳುವಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.